ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗಿತ್ತು ವಿಡಿಯೋಸೇ ಮಾಡಿರಲಿಲ್ಲ. ಸೊ ಮತ್ತೆ ಇವತ್ತು ಮಾಡೋಣ ಅಂತ ಹೇಳಿ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನನ್ನೊಂದು ಪುಟಾಣಿ ಹರಕೆ ಇತ್ತು, ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ನೆನೆಸ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ತಾಳ್ಬೆಟ್ಟಕ್ಕೆ ಹೋಗಿ ಧೂಪ ಹಾಕಿ ಕೈ ಮುಗಿದು ಅಲ್ಲಿಂದ ಬೆಟ್ಟಕ್ಕೆ ಹೊರಟಿದ್ದೀವಿ. ಸೊ ಬನ್ನಿ, ಬೆಟ್ಟದಲ್ಲಿ ಹೋಗಿ ನನ್ನ ಪುಟಾಣಿ ಹರಕೆನ ತೀರಿಸ್ತಾ ಹಾಗೆಯೇ ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ನನ್ನ ಜೊತೆ ನೀವು ಸಹ ಬನ್ನಿ. ಸೊ ಬಂದಿದ್ದೀವಿ ಅಂತರಗಂಗೆ ಹತ್ರ. ಇವಾಗ ಇಲ್ಲಿಂದ ಒದ್ದೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಮುಂಭಾಗ ಹೋಗಿ ಉರುಳು ಸೇವೆ ಮಾಡಬೇಕು. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಹಾಗೆ ಅಂತರಗಂಗೆಗೆ ಹೋಗಿ 3 ಸರಿ ಮುಳುಗಿ ಎದ್ದು ಬಂದೆ. ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ, ಸೊ ಹಾಗಾಗಿ ನಾವು ಫೋಟೋಸ್ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಉರುಳು ಸೇವೆ ಮಾಡಿದ್ದಾಯಿತು. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ದೇವರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಸ್ವಲ್ಪ ಇವತ್ತು ಜನ ಜಾಸ್ತಿ, ಸೋಮವಾರ ಆಗಿರೋದ್ರಿಂದ. ಸೊ ಹಾಗಾಗಿ ನಾವು ಟಿಕೆಟ್ ತಗೊಂಡು ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಅಷ್ಟಾಗೇನು ಜನ ಇಲ್ಲ. ಸೊ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಇದೆ, ನೋಡೋಣ ಬನ್ನಿ. ಸೊ ದರ್ಶನ ಆಯಿತು. ಬೇಗ ಹೋಗಿ ಬೇಗ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ವಾ. ತುಂಬ ತಿಂಗಳುಗಳ ಹಿಂದೆಯೇ ನಾನು ನನ್ನ ಮನಸ್ಸಲ್ಲಿರೋದನ್ನ ಮಾದಪ್ಪನಿಗೆ ಹೇಳಿ ಅದನ್ನು ನಡೆಸ್ಕೊಡು ಅಂತ ಕೇಳ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ಅದು ನೆರವೇರ್ತು. ಸೊ ಅದಕ್ಕೆ ನಾನಿವತ್ತು ನನ್ನ ಸೇವೆನ ಬಂದು ಪರಿಪೂರ್ಣ ಮಾಡಿದೆ. ಸೊ ಮಾದಪ್ಪನ ಏನೇ ಕೇಳ್ಕೊಂಡ್ರು ಅದು ಖಂಡಿತವಾಗ್ಲೂ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ತುಂಬ ಚಿಕ್ಕ ವಯಸ್ಸಲ್ಲಿ ನಾವು ಈ ಥರ ಉರುಳು ಸೇವೆನ ಮಾಡಿದ್ದು, ಅಂದರೆ ನಮ್ಮ ತಾಯಿ ಜೊತೆ ಹೋದಾಗಷ್ಟೇ ಅವ್ರು ಮಾಡಿಸಿದ್ದು ನೆನಪು ನನಗೆ. ಅದು ಬಿಟ್ಟು ಇದೇ ಮೊದಲಿಗೆ ನಾನು ಈ ಥರ ಉರುಳು ಸೇವೆ ಮಾಡಿದ್ದು. ಸೊ ತುಂಬಾ ಖುಷಿಯಾಯಿತು, ತುಂಬಾ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು. ಅಲ್ಲಿ ದಾಸೋಹ ಭವನದಲ್ಲಿ ಫುಲ್ ರಶ್ ಅಂತೇಳಿ ನಾವು ಊಟಕ್ಕೆ ಬಂದಿದ್ದೀವಿ. ಇವಾಗ ಊಟ ಮಾಡಿಕೊಂಡು ಹೊರಡಬೇಕು. ಸೊ ನೋಡೋಣ ಏನು ಸಿಗುತ್ತೆ, ಸಿಕ್ಕಿದ್ದನ್ನು ತಿನ್ನೋಣ. ಊಟ ಮುಗೀತು. ಸಿಂಪಲ್ ರಸಮ್ ರೈಸ್ ಆ ಥರ ತಿನ್ಕೊಂಡು ವಾಪಸ್ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಟು ಸಿಂಪಲ್ ಸಿಂಚು ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.